ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಬೆಳಿಗ್ಗೆ ಆಲ್ಮೋಸ್ಟ್ ಈಗ ಟೈಮ್ ಬಂದು 5:45 ಆಗಿದೆ ಅನಿಸುತ್ತೆ. ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಫ್ರೆಶ್ ಅಪ್ ಎಲ್ಲ ಆಗಿ ತಿಂಡಿನೂ ಕೂಡ ಪ್ರಿಪೇರ್ ಆಗಿದೆ. ಏನಪ್ಪ ಇವತ್ತು ಅಂತಂದರೆ ಇಡ್ಲಿ ಮತ್ತು ಗೊಜ್ಜು ಮಾಡಿದ್ದೀನಿ ತರಕಾರಿ ಹಾಕಿ. ಈ ಕಡೆ ಒಂದು ಕಡೆ ನೆನ್ನೆ ಹೆಪ್ಪಾಕಿದ್ದೆ, ಮೊಸರಾಗಿದೆ ಅಂತ ನೋಡಿ ಅದನ್ನು ಕೂಡ ಇತ್ತು ಫ್ರಿಜ್ಗೆ ಹಾಕ್ತಾಯಿದ್ದೀನಿ. ಹಾಟ್ ಬಾಕ್ಸಲ್ಲಿ ಹಾಕಿದ್ದೆ ಹೆಪ್ಪು. ಯಾಕೆ ಅಂತಂದರೆ ವೆದರ್ ತುಂಬ ಕೋಲ್ಡ್ ಇದೆ ಅಲ್ವಾ, ಹಾಗೆ ಹೆಪ್ಪು ಹಾಕಿದ್ರೆ ಮೊಸರು ಆಗ್ತಿಲ್ಲ. ಅದಕ್ಕೆ ಇದೊಂದು ಟ್ರಿಕ್ಸ್ನ ಕಂಡುಹಿಡ್ಕೊಂಡಿದ್ದೀನಿ. ಹಾಟ್ ಬಾಕ್ಸ್ಗೆ ಸ್ವಲ್ಪ ಬಿಸಿನೀರು ಹಾಕಿ ಹೆಪ್ಪ ಹಾಕಿರೋವಂಥ ಬಾಕ್ಸ್ನ ಅದರೊಳಗಡೆ ಇಟ್ಟು ಕ್ಲೋಸ್ ಮಾಡಿದ್ರೆ ನಿಮ್ಗೆ ಏನೇ ಚಳಿ ಇರಲಿ, ಎಷ್ಟೇ ಮಳೆ ಬರ್ತಿರಲಿ, ಎಷ್ಟು ನೀಟಾಗಿ ಹೆಪ್ಪಾಗಿರುತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಮೊಸರು. ಅದಕ್ಕೆ ಅದನ್ನು ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ನನಗಂತೂ ಚೆನ್ನಾಗಿದೆ. ಬೇಕು ಅಂತಂದರೆ ನೀವು ಕೂಡ ಅದನ್ನು ಟ್ರೈ ಮಾಡಿ. ಈಗ ಹಾಗೆ ಇಡ್ಲಿನೂ ಕೂಡ ತೆಗೆದು ಇವ್ರುಗಳಿಗೆ ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಬಿಡೋಣ ಅಪ್ಪ ಮಕ್ಕಳಿಗೆ ಅಂತ ಹೇಳಿ. ಕರೆಕ್ಟ್ ಇವತ್ತು ಏನಕ್ಕೆ ವ್ಲಾಗ್ ಅಂತಲೇ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಲೇ ಹೇಳಿಲ್ಲ ಅಲ್ವಾ. ಇವತ್ತು ಬ್ಯಾಂಗ್ಳೂರಿಗೆ ಹೋಗೋಣ ಅಂತ, ಚಿಕ್ಕಮ್ಮ ಬ್ಯಾಂಗ್ಳೂರಿಗೆ ಹೋಗ್ತಾಯಿದ್ದೀನಿ ಅಂತಂದರು. ಸರಿ ಆಯಿತು, ಹಾಗಿದ್ರೆ ನಾನು ಬರ್ತೀನಿ, ನಂದು ಸ್ವಲ್ಪ ಹೇಗೋ ಶಾಪಿಂಗ್ ಮಾಡ್ಕೊಂಡು ಬರೋಣ. ಶಾಪಿಂಗಿಗೆ ಅಂದರೆ ಯಾರು ತಾನೇ ಬರಲ್ಲ ಅಂತ ಹೇಳ್ತಾರೆ ಹೇಳಿ ಅಲ್ವಾ. ಅದಕ್ಕೇ ಬೆಳಿಗ್ಗೆನೇ ಹೊರಡೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ. ಅದಕ್ಕೆ ಅಪ್ಪ ಮಕ್ಕಳಿಗೆ ತಿಂಡಿ ಮಾಡಿ ಇಟ್ಬಿಟ್ರೆ ಅವ್ರು ತಿನ್ಕೊತಾರೆ ಅಂತ ಹೇಳಿ ಅವ್ರಿಗೆ ಇಡ್ಲಿ ಮತ್ತು ತರಕಾರಿ ಹಾಕಿ ಗೊಜ್ಜು ಮಾಡಿಟ್ಟಿದ್ದೀನಿ. ಇದನ್ನೆಲ್ಲ ಮಾಡಿ ಇವತ್ತು ಮೇ ಬಿ ಒಂದು 7:30 ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ನಾವೀಗ. ನಾನೆಲ್ಲ ರೆಡಿ ಆದಮೇಲೆ ನಿಮ್ಗಳ ಜೊತೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಈಗ ಜರ್ನಿ ಸ್ಟಾರ್ಟ್ ಆಗಿದೆ. ಬಸ್ಸಲ್ಲಿ ಕೂತಿದ್ದೀವಿ. ಆಲ್ಮೋಸ್ಟ್ ಬಸ್ ಹೊರಟಾಗ 8 ಅನಿಸುತ್ತೆ. 8 ಗಂಟೆ ಹತ್ತಿದ್ರೆ ನಾವು ಬೆಂಗಳೂರಿಗೆ ನಿಯರ್ಲಿ 10 ನಾವು ರೀಚ್ ಆದ್ವಿ ಬ್ಯಾಂಗ್ಳೂರಿಗೆ, ಇಲ್ಲಿ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡಿಗೆ. ಈಗ ಇಲ್ಲಿಂದ ನೆಕ್ಸ್ಟು ಮತ್ತೆ ಸ್ಯಾಟ್ಲೈಟಿಗೆ ಬಂದು ಸ್ಯಾಟ್ಲೈಟಿಂದ ಮೆಜೆಸ್ಟಿಕ್ಗೆ ಮತ್ತೆ ಅಲ್ಲಿಂದ ಒಂದು ಬಸ್ ಹತ್ತಬೇಕು. ಅಲ್ಲಿಂದ ಒಂದು 10 to 15 ಮಿನಿಟ್ಸ್ ಆಗುತ್ತೆ ನಿಮಗೆ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡಿಂದ. ಅಲ್ಲಿಂದ ಆಟೋ ಮಾಡಿಕೊಂಡು ಚಿಕ್ಕಪೇಟೆಗೆ ಬರಬೇಕು. ಚಿಕ್ಕಪೇಟೆಗೆ ಬಂದು ಈಗ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಂತೂ ಒಂದು ಪಕ್ಕದಲ್ಲಿ ಎಷ್ಟು ಬೇಕಾದರೂ ಅಂಗಡಿಗಳಿಗೆ ಹೋಗ್ಬೋದು. ಹಾಗೆ ನೋಡ್ಕೊಂಡು ಹೋಗ್ತಾ ಇಲ್ಲಿ ಒಂದು ಸ್ಯಾರಿ ಇಷ್ಟ ಆಯಿತು. ಅದಕ್ಕೆ ಇವ್ರುಗಳು ಅವ್ರ ನಾದಿನಿ ಆಗ್ತಾರೆ ಅನಿಸುತ್ತೆ, ಅವ್ರಿಗೆ ಸೀರೆ ಸೆಲೆಕ್ಟ್ ಮಾಡ್ತಿದ್ದಾರೆ. ಫಸ್ಟು ಅವಳಿಗೆ ಮಾಡಬೇಡ, ಈ ಸೀರೆ ಅವಳಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಡಿಸ್ಕಸ್ ಮಾಡ್ತಿದ್ದಾರೆ. ನೋಡೋಣ ತೊಗೊಂತಾರೆ ಏನು ಅಂತ ಗೊತ್ತಿಲ್ಲ ಫಸ್ಟು ನಮಗೆ. ಯಾಕಂದರೆ ಒಂದೇ ಸತಿ ಯಾಕೆ ನೋಡಿ ತೊಗೊಳ್ಳೋಣ, ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ಅಂಗಡಿ ನೋಡೋಣ ಅಂತ ಹೇಳಿ ಫಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡಿದ್ರು. ಇದು ಆಲ್ಮೋಸ್ಟ್ ಇದನ್ನೇ ತೊಗೊಂಡಿದ್ದು ಲಾಸ್ಟಿಗೆ, ಬಟ್ ಇವಾಗಲೇ ತೊಗೊಳ್ಳಿಲ್ಲ. ಯಾಕಂದರೆ ಇದು ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು, ಬಟ್ ಇನ್ನೂ ಎಷ್ಟು ವೆರೈಟಿ ಇದೆ ನೋಡೋಣ, ಇನ್ನೂ ಬೇರೆ ಅಂಗಡಿಲೆಲ್ಲ ಹೋಗಿ ಅನ್ನೋ ಒಂದು ಥಾಟ್ ಬಂತು. ಅದಕ್ಕೋಸ್ಕರ ಅವ್ರಿಗೆ ತೊಗೊಂಡಿದ್ದು ಇದೇ ಸ್ಯಾರಿನೇ, ಸೇಮ್ ಇದೇ ರೆಡ್ಡೇ. ಬಟ್ ಲಾಸ್ಟಲ್ಲಿ ತೊಗೊಂಡ್ವಿ. ಬೆಳಿಗ್ಗೆ ನೋಡಿದ ಸ್ಯಾರಿದು ಬೆಳಿಗ್ಗೆ 11 ಗಂಟೆಲಿ ನೋಡಿದ ಸೀರೆನ ಎಲ್ಲ ಕಡೆ ಸುತ್ತಿ ಇನ್ಯಾವುದು ಅಷ್ಟೇನು ಚೆನ್ನಾಗಿಲ್ಲ, ಇದೇ ಚೆನ್ನಾಗಿದೆ, ಅವ್ರಿಗೆ ಇದೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಸಂಜೆ ಒಂದು 5:30 ಹೋಗಿ ಮತ್ತೆ ಇದನ್ನೇ ತೊಗೊಂಡು ಬಂದಿದ್ದು. ಚೆನ್ನಾಗಿದೆಯಾ ನೋಡಿ, ಇದು ನಮ್ಮ ಅತ್ತೆ ಸೀರೆ. ನೆಕ್ಸ್ಟು ಇದನ್ನೆಲ್ಲ ನೋಡಿ ಮತ್ತೆ ಹಾಗೆ ಕಂಟಿನ್ಯೂ. ನಮ್ಮತ್ತೆ ಬನ್ನಿ ಅಂತಂದರೆ ಅಯ್ಯೋ ನೀವೇ ಸೆಲೆಕ್ಟ್ ಮಾಡಿ, ಯಾಕೆ ನೀವೇ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀರಾ ಅಂತ ಹೇಳಿ ಇವ್ರಿಗೆ ತೊಗೊಂಡು ಬನ್ನಿ ಅಂದ್ಬಿಟ್ಟಿದ್ದಾರೆ. ಬಟ್ ಏನೇ ಆದ್ರೂ ಅವ್ರ ಸೀರೆಗಳನ್ನ ಅವರೇ ಬಂದು ಸೆಲೆಕ್ಟ್ ಮಾಡೋದಕ್ಕೂ ಬೇರೆಯವ್ರು ಸೆಲೆಕ್ಟ್ ಮಾಡೋಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬಟ್ ನಮ್ಮ ಮನೇಲಿ ಏನಿಲ್ಲ, ಇವ್ರು ಸೆಲೆಕ್ಟ್ ಮಾಡಿದ್ದನ್ನ ನಮ್ಮತ್ತೆ ಉಡ್ತಾರೆ. ಆದ್ದರಿಂದ ಅದ್ರದ್ದೇನು ಪ್ರಾಬ್ಲಮ್ ಏನು ಆಗೋದಿಲ್ಲ. ಒಂದು 4ರಿಂದ ಒಂದು 6 ಅಂಗಡಿ ನೋಡಿದ್ವಿ ಅನಿಸುತ್ತೆ. ಅದೆಲ್ಲ ನೋಡೋ ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಬಂದು 1:30 ಆಗೇ ಹೋಗಿದೆ. ಅದಾದಮೇಲೆ ಮತ್ತೆ ಊಟ ಮಾಡ್ಕೊಂಡ್ವಿ ಅಲ್ಲೇ. ಭೈರಪ್ಪ ಆ್ಯಂಡ್ ಸನ್ಸ್ ಮೇಲ್ಗಡೆ ಹೊಸದಾಗಿ ಹೋಟೆಲ್ ಸ್ಟಾರ್ಟ್ ಆಗಿದೆ. ಯಾವಾಗಲೂ ಸುದರ್ಶನಲ್ಲಿ ತಿಂತಿದ್ವಿ, ಬಟ್ ಈ ಸತಿ ಸುದರ್ಶನ್ ತುಂಬ ರಶ್ ಇರುತ್ತೆ, ಇದು ಯಾವುದೋ ಹೊಸದಾಗಿದೆ ಅಂತ ಹೇಳಿ ಇಲ್ಲೇ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಆ್ಯಸ್ ಯೂಶ್ವಲ್ ಸ್ಯಾರಿ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸ್ಯಾರೀಸ್ಗಳಂತೂ ಎಷ್ಟು ನೋಡ್ತಿದ್ರು ಯಾವ್ದು ತೊಗೊಬೇಕು ಅನ್ನೋಷ್ಟು ಕನ್ಫ್ಯೂಷನ್ಸು. ಮತ್ತು ಈಗ ಏನಾಗ್ಬಿಟ್ಟಿದೆ ಅಂದರೆ ಬನಾರಸ್ ಜಾರ್ಜೆಟಲ್ಲಿ ಎಷ್ಟು ವೆರೈಟೀಸ್ ಇದೆ ಅಂದರೆ ಬನಾರಸ್ಸು ಅದು ಬಂದು 2 ವರ್ಷ ಆದರೂ ಆ ಟ್ರೆಂಡಿಂಗ್ ಇನ್ನೂ ಹಾಗೆ ಇದೆ ಬನಾರಸ್ದು ಮಾತ್ರ. ಅಷ್ಟು ಇನ್ನೂ ಟ್ರೆಂಡ್ ಸ್ಯಾರೀಸ್ ಅಂದರೆ ಅದನ್ನೇ ಜಾಸ್ತಿ ತೋರಿಸ್ತಿದ್ದಾರೆ. ಹಾಗೆ ಸ್ಯಾರಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ಸ್ವಲ್ಪ ಡ್ರೆಸ್ಗಳು ಬೇಕಿತ್ತು ನನ್ನ ತಂಗಿಗೆ ಎಲ್ರಿಗೂ.
ಅದಕ್ಕೆ ಸ್ವಲ್ಪ ಡ್ರೆಸ್ಗಳು ಕೂಡ ಇಲ್ಲಿ ಚೆನ್ನಾಗಿರುತ್ತೆ ಡ್ರೆಸ್ಗಳಂತೂ ಇಲ್ಲೂ ಕೂಡ. ಆಮೇಲೆ ಕಮ್ಮಿ ಬೆಲೆಗೂ ಸಿಗುತ್ತೆ ಬೇರೆ ಕಡೆಗಿಂತ. ಸೊ ಶಾಪಿಂಗ್ ಎಲ್ಲ ಮುಗಿಸಿ ಸಂಜೆಗೆ ನೋಡಿ ಯಾವ ಅವತಾರದಲ್ಲಿ ಇದ್ದೀವಿ ಅಂತ ಹೇಳಿ. ಬೆಳಿಗ್ಗೆ ಹೇಗೆ ಬರ್ಬೇಕಾದ್ರೆ ಹೇಗಿದ್ವಿ, ಹೋಗ್ಬೇಕಾದ್ರೆ ಹೇಗಾಗಿದ್ದೀವಿ ಶಾಪಿಂಗ್ ಎಲ್ಲ ಮುಗಿಸಿದ ಮೇಲೆ ಅಂತ ಹೇಳಿ. ಎಲ್ರಿಗೂ ಸಾಕಾಗಿದೆ ಶಾಪಿಂಗ್ ಎಲ್ಲ ಮಾಡೋ ಅಷ್ಟೊತ್ತಿಗೆ. ನೋಡಿದ್ರಿ ಅಲ್ವಾ ಬ್ಲಾಗ್. ಅಲ್ಲಿ ಜಾಸ್ತಿ ಏನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಅಲ್ಲಿ. ನಿಮಗೂ ಕೂಡ ಕ್ಲಾರಿಟಿಯಾಗಿ ಏನೂ ಕೇಳಿಸೋದಿಲ್ಲ. ಬಟ್ ನನಗೂ ಕೂಡ ಶಾಪಿಂಗ್ ಮಾಡೋ ಬ್ಯುಸಿನಲ್ಲಿ ಅದನ್ನೆಲ್ಲ ಎಕ್ಸ್ಪ್ಲೇನ್ ಕೂಡ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅಲ್ಲಿ ಜಾಸ್ತಿ ವೀಡಿಯೋಸ್ನ ಮಾಡ್ಕೊಳ್ಳಿಲ್ಲ. ಬಟ್ ನಾನು ಏನೇನು ಶಾಪ್ ಮಾಡಿದೆ, ಎಷ್ಟಕ್ಕೆ ಶಾಪ್ ಮಾಡಿದೆ, ಪ್ರತಿಯೊಂದನ್ನು ಕೂಡ ನಾನು ಇವಾಗ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅಲ್ಲಿಂದ ಬಂದಮೇಲೆ ನೆನ್ನೆ ಬಂದಿದ್ದೆ ಲೇಟ್ ಆಗೋಯ್ತು ಅಲ್ಲಿಂದ, ಅದಕ್ಕೆ ಯಾವುದೇ ಥರದ ವ್ಲಾಗ್ ಮಾಡಲಿಲ್ಲ. ಇವತ್ತು ಮಂಡೇ, ಇವಾಗ ಇದನ್ನೆಲ್ಲ ನಿಮ್ಗಳ ಜೊತೆ ಶೇರ್ ಮಾಡೋಣ. ಯಾಕಂದರೆ ನಾನು ಕೊಡೋ ಒಂದಷ್ಟು ಇನ್ಫಾರ್ಮೇಷನಿಂದ ಬೇರೆಯವ್ರಿಗೂ ಕೂಡ ಯೂಸ್ ಆಗ್ಬೋದು ಅಂತ ಅಂದ್ಕೊತೀನಿ. ಮತ್ತು ನಾನು ಎಷ್ಟು ಕೊಟ್ಟೆ ಅಂತ ಕೂಡ ನಿಮ್ಗಳಿಗೆ ಎಷ್ಟೊಂದು ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ, ಈ ಸೀರೆ ಎಲ್ಲಪ್ಪ ತೊಗೊಂಡ್ರು, ಎಷ್ಟು ಕೊಟ್ಟರು ಅಂತ ಹೇಳಿ. ನಾನು ಜಾಸ್ತಿ ಕೊಟ್ಟಿದ್ದೀನ ಕಮ್ಮಿ ಕೊಟ್ಟಿದ್ದೀನ ಅಂತ ನನಗೆ ಗೊತ್ತಿಲ್ಲ. ಯಾರಿಗಾದರೂ ಇದಕ್ಕಿಂತ ಏನಾದರೂ ಕಮ್ಮಿ ರೇಟಿಗೆ ಸೇಮ್ ಸ್ಯಾರಿ ಏನಾದರೂ ಸಿಕ್ಕಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋವಾಗ ನನಗೂ ಗೊತ್ತಾಗುತ್ತೆ ನಾನು ಮೋಸ ಹೋಗಿದ್ದೀನಾ ಏನು ಅಂತ ನನಗೆ ಗೊತ್ತಾಗುತ್ತೆ. ಸೊ ಈಗ ಸ್ಟಾರ್ಟ್ ಮಾಡೋಣ. ಸ್ಯಾರೀಸ್ ಎಲ್ಲ ಫಸ್ಟು ತೋರಿಸ್ಬಿಡ್ತೀನಿ. ಇನ್ನೊಂದನ್ನು ಹೇಳ್ತೀನಿ, ಇಲ್ಲಿ ಎಲ್ಲ ನನ್ನದೇ ಸ್ಯಾರೀಸ್ ಅಲ್ಲ, ನಂದು ಮತ್ತು ಚಿಕ್ಕಮ್ಮಂದು ಇಬ್ಬರದು ಇಲ್ಲಿ ಮಿಕ್ಸ್ ಆಗಿದೆ. ಬರಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಅವ್ರದ್ದೆಲ್ಲ ನಾನೇ ತೊಗೊಂಡು ಬಂದುಬಿಟ್ಟಿದ್ದೀನಿ. ನಾಳೆ ತೊಗೊಂಡೋಗಿ ಕೊಡಬೇಕು ಅವ್ರಿಗೆ. ಅದಕ್ಕೂ ಮುಂಚೆ ನಿಮಗೆ ತೋರಿಸೋಣ ಅಂತ ಹೇಳಿ ಬ್ಲಾಗ್ನ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಇದೊಂದು ಸ್ಯಾರಿನ ತೊಗೊಂಡೆ. ಇದು ಕಲರ್ ನಿಮ್ಗೆ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಇದು ಬಂದು ಲೈಟ್ ಪಿಂಕ್ ರೆಡ್ ಥರ ಬರುತ್ತೆ. ಇದು ಈ ಕಡೆ ಪಿಂಕು ಅಲ್ಲ ರೆಡ್ಡು ಅಲ್ಲ, ಆ ರೀತಿ ಬರುತ್ತೆ ಇದು ಸ್ಯಾರಿ ಬಂದು. ಇದು ಸ್ಯಾರಿನ ಏನು ಸ್ಯಾರಿ, ಇದು ಫ್ಯಾನ್ಸಿ ಸ್ಯಾರಿ ಅಂತಲೇ ಹೇಳ್ಬೋದು ಇದನ್ನು. ಆ ಥರ ಬರುತ್ತೆ. ಇದು ಫುಲ್ ಸ್ಯಾರಿ ತೋರಿಸ್ತೀನಿ ನೋಡಿ. ಇದು ಫುಲ್ ಸ್ಯಾರಿ ಬಂದು ಹೀಗೆ ಬರುತ್ತೆ. ಸ್ಯಾರಿ ಬಂದು ಈ ಥರ ಬರುತ್ತೆ. ಇಲ್ಲೆಲ್ಲ ಥ್ರೆಡ್ಡಲ್ಲಿ ಲೀಫ್ ಡಿಸೈನ್ ಇದೆ ಇಲ್ಲೆಲ್ಲ ಫುಲ್ಲು. ಬಾರ್ಡರ್ ಹತ್ರ ಕೆಳಗಡೆ ಬಾರ್ಡರ್ ಬಂದಿಲ್ಲ, ಬಾರ್ಡರ್ ಥರನೇ ಈ ಥರ ಫ್ಲವರ್ ಡಿಸೈನ್ಸ್ ಇದೆ ಈ ಥರ. ಇದಕ್ಕೆ ನಾನು ಕೊಟ್ಟಿದ್ದು 2,500 ಅಂದರೆ 2,250 ರುಪೀಸ್ನ ಕೊಟ್ಟೆ ಈ ಸ್ಯಾರಿಗೆ. ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ಸ್ಯಾರಿ. ಇದು ಬಂದು ಸೆರಗು. ಇದು ಒಳ್ಳೆ ಏನಂತಾರೆ, ನನಗೆ ಹೆವಿನೂ ಇರಬಾರ್ದು, ತುಂಬ ಲೈಟಾಗೂ ಇರ್ಬೋದು, ಒಂಥರ ಡೀಸೆಂಟಾಗಿರಬೇಕು ಸ್ಯಾರೀಸ್. ಆವಾಗ ನನಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಸ್ಯಾರೀಸು. ಅದಕ್ಕೆ ಇದೊಂದು ತೊಗೊಂಡು ಬಂದೆ. ಬಟ್ ಇದಕ್ಕೆ ರನ್ನಿಂಗ್ ಬ್ಲೌಸೇ. ಇವಾಗೇನು ಮತ್ತೆ ರನ್ನಿಂಗ್ ಬ್ಲೌಸ್ ಟ್ರೆಂಡಿಂಗ್ ಇದೆ. ನಾವಲ್ಲಿ ಸುಮಾರು ಅಂಗಡಿಗಳು ಹೋದ್ವಿ ಅಲ್ವಾ, ಅದರಲ್ಲೆಲ್ಲ ಆದಷ್ಟು ಜಾಸ್ತಿ ರನ್ನಿಂಗ್ ಬ್ಲೌಸ್ಗಳೇ ಜಾಸ್ತಿ ಇದ್ದಿದ್ದು. ಈಗ ಅಪೋಸಿಟ್ಗಿಂತ ರನ್ನಿಂಗ್ ಬ್ಲೌಸಸ್ ಟ್ರೆಂಡಿಂಗಲ್ಲಿದೆ ಅಂತ ಹೇಳ್ತಾಯಿದ್ರು ಅಲ್ಲೆಲ್ಲ ಜಾಸ್ತಿ. ಸೊ ಇದೊಂದು ಇಷ್ಟ ಆಯಿತು ಅಂತ ಹೇಳಿ ಇದೊಂದು ಸ್ಯಾರಿ ತೊಗೊಂಡೆ. ನೆಕ್ಸ್ಟ್ ಸ್ಯಾರಿ ಬಂದು ಬಾಟಲ್ ಗ್ರೀನ್. ಈಗಂತೂ ಬಾಟಲ್ ಗ್ರೀನ್ ಒಂದು ಟ್ರೆಂಡಿಂಗ್ ಕಲರ್ ಆಗಿದೆ. ಬಾಟಲ್ ಗ್ರೀನ್, ವೈನ್ ಮತ್ತು ವೈಲೆಟ್, ಇದೆಲ್ಲ ಈಗೊಂದು ಎಲ್ಲರೂ ಅದೇ ಸ್ಯಾರೀಸ್ನ ತೊಗೊಂಡಿದ್ರೆ. ಬಟ್ ನನ್ನ ಹತ್ರ ಬಾಟಲ್ ಗ್ರೀನಲ್ಲಿ ಸ್ಯಾರಿ ಇರಲಿಲ್ಲ. ಮತ್ತು ರೆಡ್ಡಲ್ಲೂ ಅಷ್ಟೇ ಇತ್ತೀಚೆಗೆ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಅನಿಸುತ್ತೆ. ರೆಡ್ಡಲ್ಲಿ ಸ್ಯಾರಿನೇ ಇರಲಿಲ್ಲ ನನಗೆ. ಅದಕ್ಕೋಸ್ಕರ ಈ ಸತಿ ಫುಲ್ ಮೈಂಡ್ ಫಿಕ್ಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ, ಒಂದು ಸ್ಯಾರಿ ಅಂತೂ ರೆಡ್ಡಲ್ಲಿ ತೊಗೊಳ್ಳೇಬೇಕು ಅಂತ ಹೇಳಿ ಆ ರೆಡ್ಡಲ್ಲಿ ತೊಗೊಂಡೆ. ಇದು ಬಂದು ಬಾಟಲ್ ಗ್ರೀನ್. ಇದನ್ನು ಬನಾರಸಿ ಜಾರ್ಜೆಟ್ ಸ್ಯಾರಿ ಅಂತ ಹೇಳ್ತಾರೆ ಇದಕ್ಕೆ. ಇದು ಕೂಡ ಅಷ್ಟೇ, ಸೀರೆ ತುಂಬ ಚೆನ್ನಾಗಿದೆ. ನಾವು ಹೇಗೆ ಹೇಳ್ತೀವಿ ಹಾಗೆ ಕೇಳುತ್ತೆ ಈ ಸ್ಯಾರಿ. ಇದು ನೋಡಿ, ಸ್ಯಾರಿ ಪೂರ್ತಿ ಈ ರೀತಿ ಫುಲ್ ಇದೆ, ಹೂವು ಪ್ರಿಂಟೆಡ್ ಇದೆ. ಇದು ಬಂದು ಸೆರಗ್ ಪಾರ್ಟ್ ಬರುತ್ತೆ. ಸೆರಗ್ ಪಾರ್ಟು ಅಷ್ಟೇ ತುಂಬ ಗ್ರ್ಯಾಂಡಾಗಿ ಬಂದಿದೆ. ಮತ್ತು ಇದು ಬ್ಲೌಸು ಅಷ್ಟೇ ಫುಲ್ ಬುಟಾಸ್ ಇದೆ. ಇದು ಫುಲ್ ಬ್ಲೌಸ್ ಬಂದು ಫುಲ್ ಬುಟಾಸ್ ಬರುತ್ತೆ.
ಈ ಬಾಟಲ್ ಗ್ರೀನ್ ಈ ಕಲರ್ ಬಂದು ನಮ್ಮ ಅಮ್ಮಂದು ಮದುವೆ ಸ್ಯಾರಿ ಕಲರ್ ಇದು ನೋಡಿದ ತಕ್ಷಣ ಅದೇ ನೆನಪಾಯಿತು ನನಗೆ. ಅದಕ್ಕೆ ಈ ಕಲರ್ ನನ್ನ ಹತ್ರ ಇರಲೂ ಇಲ್ಲ, ಅದಕ್ಕೆ ಚೆನ್ನಾಗೇ ಇತ್ತು. ಮತ್ತು ಇದೇ ತೊಗೊಳ್ಳೋಣ ಅಂತ ಹೇಳಿ ಈ ಸತಿ ಇದನ್ನು ತೊಗೊಂಡೆ. ಚೆನ್ನಾಗಿದೆ. ಈ ಥರ ಪ್ರಿಂಟೆಡಲ್ಲಿ ಫುಲ್ ಪ್ರಿಂಟೆಡ್ ಸ್ಯಾರೀಸ್ ಯಾವುದೂ ಇರಲಿಲ್ಲ. ಅದಕ್ಕೆ ಈ ಸತಿ ನೋಡೋಣ, ವೇರ್ ಮಾಡೋಣ ಹೇಗಿರುತ್ತೆ ಅಂತ ಹೇಳಿ ಇದೊಂದು ತೊಗೊಂಡು ಬಂದೆ. ಇದ್ರ ಪ್ರೈಸ್ ಹೇಳಲಿಲ್ಲ ಅಲ್ವಾ. ಇದ್ರ ಪ್ರೈಸ್ ಬಂದು ನಾನು ಕೊಟ್ಟಿದ್ದು 1700. ಇದ್ರ ಮೇಲೆ ರೇಟ್ ಇರೋದು 2200 ಇದೆ. ಬಟ್ ಚಿಕ್ಕಪೇಟೆನಲ್ಲಿ ಬಾರ್ಗೇನ್ ಮಾಡ್ಬೋದು, ಯಾಕಂದರೆ ಮೋಸ ಮಾಡೋರು ಇರ್ತಾರೆ, ಹೇಳ್ದಷ್ಟೇ ಕೊಡೋಕ್ಕಾಗೋದಿಲ್ಲ. ಬಾರ್ಗೇನ್ ಮಾಡ್ಬೋದು. ಅದನ್ನ ಬಾರ್ಗೇನ್ ಮಾಡಿ ಇದನ್ನು 1700ಗೆ ತೊಗೊಂಡು ಬಂದೆ. ಚೆನ್ನಾಗಿದೆ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಪ್ಲೀಸ್. ನೆಕ್ಸ್ಟ್ ಸ್ಯಾರಿ ಬಂದು ಇದು ಸ್ಕೈ ಪಿಕಾಕ್ ಬ್ಲೂ ಅಂತಾರೆ ಗೊತ್ತಾ, ಆ ಕಲರ್ ಇದು ಬಂದು ಜೂಟ್ ಸಿಲ್ಕ್ ಅಂತ ಹೇಳ್ತಾರೆ ಕರೆಕ್ಟ್. ನಾನು ನಿಮ್ಗೆ ಹೇಳಬೇಕು ಅಂದ್ಬಿಟ್ಟು ಈ ಸತಿ ಯಾವ ಸೀರೆ ಏನು ಅಂತೆಲ್ಲ ಕೇಳಿದ್ದೀನಿ. ಇಲ್ಲ ಅಂತಂದರೆ ನಾನು ಹೋಗ್ತೀನಿ, ನಂಗೆ ಯಾವ ಸೀರೆ ಇಷ್ಟ ಆಗುತ್ತೆ ಎತ್ಕೊತೀನಿ, ಬರ್ತಾ ಇರ್ತೀನಿ. ಯಾವಾಗಲೂ ಇದು ಏನು ಸೀರೆ ಏನು ಅಂತೆಲ್ಲ ಕೇಳೋದೆಲ್ಲ ಕಮ್ಮಿ ನಾನು ತುಂಬ. ಬಟ್ ಈ ಸತಿ ಏನು ಸೀರೆ ಎಲ್ಲನೂ ತಿಳ್ಕೊಂಡು ತೊಗೊಂಡು ಬಂದಿದ್ದೀನಿ. ಇದು ಸ್ಯಾರೀಸ್ ಇದು ಜೂಟ್ ಸಿಲ್ಕ್ ಅಂತ ಹೇಳ್ತಾರೆ. ಸ್ಯಾರಿ ಚೆನ್ನಾಗಿದೆ, ಮತ್ತು ನಾವು ಹೇಗೆ ಹೇಳ್ತೀವೋ ಹಾಗೆ ಕೇಳುತ್ತೆ ಸ್ಯಾರಿ. ಇದು ಕೂಡ ಅಷ್ಟೇ. ಇದ್ರದ್ದು ಈ ಥರ ಪ್ರಿಂಟ್ ಇದೆ ಫುಲ್ ಅಲ್ಲಲ್ಲಿ ಇದು ಗೋಲ್ಡನ್ನಲ್ಲಿ ಪ್ರಿಂಟ್ ಇದೆ. ಚೆನ್ನಾಗಿದೆ ಈ ಕಲರು. ಬಟ್ ಇದು ಚಿಕ್ಕಮ್ಮಂದು, ನಂದಲ್ಲ. ನನಗೂ ಇಷ್ಟ ಆಯಿತು ಸ್ಯಾರಿ. ಅವರಿಬ್ಬರು ತೊಗೊಂಡ್ರು, ಅದಕ್ಕೆ ಎಲ್ಲರೂ ಒಂದೇ ಥರ ಆಗ್ಬಿಡುತ್ತೆ ಬೇಡ ಅಂತ ಹೇಳಿ ತೊಗೊಳ್ಳಿಲ್ಲ. ಇದಕ್ಕೂ ಅಷ್ಟೇ ರನ್ನಿಂಗ್ ಬ್ಲೌಸೇನೆ. ಇದು ಬ್ಲೌಸ್ ಪೀಸ್ ಬರುತ್ತೆ. ನನಗಂತೂ ಈ ಕಲರ್ ತುಂಬ ನನಗೆ ತುಂಬ ಇಷ್ಟ. ಈ ಕಲರ್ ಕೂಡ ನೋಡಿ, ಈಗ ಆಲ್ರೆಡಿ ಇರ್ತೀನಿ, ಆಲ್ಮೋಸ್ಟ್ ಇದೇ ಕಲರೇ ವೇರ್ ಮಾಡಿರೋದು. ಇದು ಹಾಕೊಂಡಂತೂ ನಂಗೆ ತುಂಬ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಸ್ಯಾರಿ. ಬಟ್ ಅವರಿಬ್ಬರು ತೊಗೊಂಡ್ಬಿಟ್ರಲ್ಲ, ಮತ್ತೆ ನಾನು ಯಾಕೆ ತೊಗೊಳ್ಳೋದು ಅಂತ ಹೇಳಿ ತೊಗೊಳ್ಳಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿ ಅಂತ. ಇದು ಸೆರಗು ತೋರಿಸಿಲ್ಲ, ಇದು ಸೆರಗು ಬರುತ್ತೆ. ಸೆರಗಲ್ಲಿ ಈ ಥರ ಸ್ವಲ್ಪ ದೊಡ್ಡದು ಬರುತ್ತೆ. ಇದ್ರ ರೇಟ್ ಹೇಳಿಲ್ಲ. ಇದ್ರದ್ದು ರೇಟ್ ಬಂದು 1300 1400 ಏನೋ ಕೊಟ್ಟರು, ಮರ್ತೋಗ್ಬಿಟ್ಟಿದೆ. ಬಟ್ ಅಷ್ಟೇ 1003 ಅಥವಾ 1004 ಅಷ್ಟೇ ಇದು ಸ್ಯಾರಿ. ಇದ್ರ ಆ್ಯಕ್ಚುಲ್ ಪ್ರೈಸ್ ಬಂದು 1900. ನಾವು ಇದನ್ನು ಬಾರ್ಗೇನ್ ಮಾಡಿ 1003 ಅಥವಾ 1004ಗೇನೋ ತೊಗೊಂಡ್ವಿ. ಬಾರ್ಗೇನ್ ಹೆಣ್ಮಕ್ಕಳ ಏನಂತಾರೆ, ಹಕ್ಕು. ನೆಕ್ಸ್ಟ್ ಸ್ಯಾರಿ, ಐ ಆಮ್ ಬ್ಯಾಕ್ ವಿತ್ ಗ್ರೀನ್ ಸ್ಯಾರಿ. ಇದೊಂಥರ ಗ್ರೀನ್. ಇದು ನೋಡಿ, ಇದು ಫುಲ್ ಥ್ರೆಡ್ ವರ್ಕ್. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಎಷ್ಟು ಸ್ಟ್ಯಾಂಡರ್ಡ್ ಲುಕ್ ಇದೆ ಅಂತಂದರೆ ಒಂಥರ ಎಲಿಗೆಂಟ್ ಲುಕ್ ಅಂತಾರೆ ನೋಡಿ, ಆ ಥರ ಬರುತ್ತೆ ಈ ಸ್ಯಾರಿ ಬಂದು. ಇದು ಅಷ್ಟೇ, ನಾನು ಆಗಲೇ ತೋರಿಸ್ದೆ ಅಲ್ವಾ, ನಾನೊಂದು ರೆಡ್ ಸ್ಯಾರಿ ಫಸ್ಟು, ಅದೇ ಪ್ಯಾಟ್ರನ್ನಲ್ಲೇ ಬರುತ್ತೆ. ಅಂದರೆ ಫ್ಯಾನ್ಸಿ ಸ್ಯಾರಿ ಅಂತಲೇ ಹೇಳ್ಬೋದು ಇದನ್ನು ಕೂಡ. ಬಟ್ ಇದು ಸ್ಯಾರಿ ಇದು ಕೂಡ ತುಂಬ ಚೆನ್ನಾಗಿದೆ. ಬಟ್ ನನಗೆ ಈ ಗ್ರೀನ್ ಕಲರು ತುಂಬ ಗ್ರೀನ್ ತೊಗೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಬೇಡ ಅಂತ ಹೇಳಿ ತೊಗೊಳ್ಳಿಲ್ಲ. ನೋಡಿ, ಇದು ಬಂದು ಸೆರಗಲ್ಲಿ ಸ್ವಲ್ಪ ಈ ಥರ ಇದೆ. ಇನ್ನು ಮಿಕ್ಕಿದ್ದು ಸ್ಯಾರಿ ಪೂರ್ತಿ ಓವರ್ ಆಲ್ ಸ್ಯಾರಿ ಅದೇ ಥರ ಇದೆ. ಓವರ್ ಆಲ್ ಸ್ಯಾರಿ ಬರುತ್ತೆ ಇದು ಅಷ್ಟೇ. ಇದ್ರ ರೇಟ್ ಬಂದು 3. ಬಟ್ ನಾವು ಬಾರ್ಗೇನ್ ಮಾಡಿ ಇದಕ್ಕೆ ನಾವು ಕೊಟ್ಟಿದ್ದು 23 ಅನಿಸುತ್ತೆ, ಮೇ ಬಿ 2300 ಇದು ಕೊಟ್ಟಿದ್ದು. ನೋಡಿ ಚೆನ್ನಾಗಿದೆ ಸ್ಯಾರಿ. ಇದಕ್ಕೆ ಅವರೇ ಆಲ್ರೆಡಿ ಕುಚ್ಚು ಕೊಟ್ಬಿಟ್ಟಿದ್ದಾರೆ, ನಾವೇನು ಕುಚ್ಚು ಹಾಕ್ಸೋ ಅಂತ ಏನಿರಲ್ಲ. ನೋಡಿ, ಕುಚ್ಚು ಕೂಡ ಕೊಟ್ಬಿಟ್ಟಿದ್ದಾರೆ. ಇದಕ್ಕೂ ಕೂಡ ಅಷ್ಟೇ ರನ್ನಿಂಗ್ ಬ್ಲೌಸೇ ಬಂದಿದೆ. ಬಟ್ ಬ್ಲೌಸಲ್ಲಿ ಏನಿದೆ ಅಂದರೆ ಇದು ಸ್ವಲ್ಪ
ಈ ಥರ ವರ್ಕ್ ಕೊಟ್ಟಿದ್ದಾರೆ ತೋಳ್ಗೆ. ಅದರಿಂದ ವರ್ಕ್ ಏನು ಮಾಡಿಸೋದೇನು ಬೇಡ. ಇದರಲ್ಲೇ ಆಲ್ರೆಡಿ ಇದು ಕೂಡ ಅಷ್ಟೇ ಥ್ರೆಡ್ ವರ್ಕು, ಮಿಷಿನ್ ವರ್ಕ್ ಅಲ್ಲ ಇದು, ಪ್ರಿಂಟೆಡ್ ಕೂಡ ಅಲ್ಲ ಇದು, ಥ್ರೆಡ್ ವರ್ಕ್ ಇದೆ. ಆದ್ದರಿಂದ ಇದು ಚೆನ್ನಾಗಿ ಬರುತ್ತೆ. ಇದು ಬ್ಲೌಸ್ಗೆ ಹಾಕ್ಸಿದ್ರೆ ಚೆನ್ನಾಗಿ ಬರುತ್ತೆ. ಇದು ಕೂಡ ಚೆನ್ನಾಗಿ, ಹೆಣ್ಮಕ್ಳಿಗೆ ಎಲ್ಲ ಕಲರ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಇದು ಒಂದು ಅವರೇ ತೊಗೊಂಡ್ರು, ನಾನು ತೊಗೊಳ್ಳಿಲ್ಲ ಇದು. ಯಾಕಂದರೆ ಇದರಲ್ಲಿ ಬೇರೆ ಕಲರ್ ಇರಲಿಲ್ಲ, ಇದೇ ಇನ್ನೆರಡು ಕಲರ್ ಅಷ್ಟೇ ಚೆನ್ನಾಗಿಲ್ಲ. ಈ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಅವ್ರ ಹತ್ರ ಗ್ರೀನ್ ಕೂಡ ಇರಲಿಲ್ಲ, ಅದಕ್ಕೆ ಅವ್ರು ಗ್ರೀನೇ ತೊಗೊತೀನಿ ಅಂತ ಹೇಳಿ ಗ್ರೀನ್ ತೊಗೊಂಡ್ರು. ಮತ್ತು ನಾನು ಇದು ಒಂದು ಸ್ಯಾರಿ ತೊಗೊಂಡೆ. ಸಿಂಪಲ್ ಸ್ಯಾರಿ, ಏನಾದರೂ ದೇವಸ್ಥಾನಗಳಿಗೆ ಏನಾದರೂ ಹೋಗೋಕ್ಕೆ ಅಂತ ಹೇಳಿ ಸಿಂಪಲ್ ಸ್ಯಾರಿ ಬೇಕಿತ್ತು. ಮತ್ತು ಈ ಕಲರ್ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೋಸ್ಕರ ಸುಮ್ಮನೆ ಇರಲಿ ಅಂದ್ಬಿಟ್ಟು ಎತ್ಕೊಂಡು ಬಂದೆ. ಸಿಂಪಲ್ ಸ್ಯಾರಿ ಇದು. ಇದು ಬಂದು ಪರ್ಪಲ್ ಕಲರ್ ಬರುತ್ತೆ, ನೇರಳೆ ಹಣ್ಣು ಕಲರ್ ಬರುತ್ತೆ ನೋಡಿ, ಆ ಕಲರ್ ಬರುತ್ತೆ ಇದು ಸ್ಯಾರಿ. ಈ ಕಲರ್ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ಸಿಂಪಲ್ ಸೀರೆನಲ್ಲಿ ಇದೊಂದು ಕಲರ್ ಇರಲಿ ಅಂತ ಹೇಳಿ ತೊಗೊಂಡು ಬಂದೆ. ನೋಡೋಣ ನೆಕ್ಸ್ಟ್ ಯಾವುದಾದ್ರು ದೇವಸ್ಥಾನಕ್ಕೆ ಹೋದರೆ ಇದನ್ನೇ ಉಟ್ಕೊಳ್ಳೋಣ. ಇದಕ್ಕೆ ನಾನು ಕೊಟ್ಟಿದ್ದು ಜಸ್ಟ್ 500 rupees. ಇದು ಕಾಟನ್, ಸಾಫ್ಟ್ ಕಾಟನ್ ಏನೋ ಕಾಟನ್ ಅಂತ ಹೇಳಿದ್ರಪ್ಪ, ಕಾಟನ್ ಸ್ಯಾರಿ ಅಂತ ಹೇಳ್ತಾ ಇದನ್ನ. ಬಟ್ ಇದು ಉಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಈ ಥರ ಇದರಲ್ಲಿ ಈ ಫ್ಯಾಬ್ರಿಕಲ್ಲಿ ನಾನು ಸ್ಯಾರಿ ಇದೆ ನನ್ನ ಹತ್ರ. ಈ ಥರ ಸ್ಯಾರೀಸ್ ಆರಾಮ್ಸೆ ನೀವು ಬೆಳಗ್ಗೆಯಿಂದ ಸಂಜೆ ತನಕ ವೇರ್ ಮಾಡಿ ಮೇಂಟೈನ್ ಮಾಡ್ಬೋದು, ಆ ಥರ ಇರುತ್ತೆ ಇದು ಸ್ಯಾರಿ. ನನಗೆ ಈ ಥರ ಸ್ಯಾರೀಸ್ ಅಂದರೆ ದೇವಸ್ಥಾನಗಳಿಗೆ, ಮತ್ತು ನಾನು ಮನೇಲಿ ಚಿಕ್ಕ ಪುಟ್ಟ ಫಂಕ್ಷನ್ ಏನಾದರೂ ಇದ್ದರೆ, ಈಗ ಅಕ್ಕಪಕ್ಕ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಕರೀತಾರೆ ಅಲ್ವಾ, ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಇದು. ಮತ್ತು ಈ ಸ್ಯಾರಿ, ಇದು ಸೇಮ್ ನಾನು ಮತ್ತು ಚಿಕ್ಕಮ್ಮ ಎಲ್ಲ ಒಂದೇ ಥರ ತೊಗೊಂಡ್ವಿ. ಇದು ಒಂದೇ ಥರ ಉಟ್ಕೊಳ್ಳೋಣ, ಯಾವಾಗಲಾದರೂ ಯಾವ್ದಾದ್ರು ಫಂಕ್ಷನಲ್ಲಿ ಒಂದೇ ಥರ ಉಟ್ಕೊಳ್ಳೋಣ ಅಂತ ಹೇಳಿ. ಇದು ನಾನು ಬಾಟಲ್ ಗ್ರೀನ್ ತೊಗೊಂಡಿದ್ದೆ ಅಲ್ವಾ, ಅವ್ರು ಅದರಲ್ಲಿ ಮರೂನ್ ಕಲರ್ ತೊಗೊಂಡಿದ್ದಾರೆ. ಇದು ಅವಾಗ ಬರ್ತಿತ್ತು ಮರೂನ್, ಇದೊಂಥರ ಮರೂನ್, ಚೆನ್ನಾಗಿರುತ್ತೆ ಈ ಸ್ಯಾರಿ. ಈ ಸ್ಯಾರಿನಲ್ಲಿ ಈ ಕಲರ್ ತುಂಬ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ವೇರ್ ಮಾಡಿರೋದನ್ನ ನೋಡಿದ್ದೀನಿ, ಪರ್ಟಿಕ್ಯುಲರ್ ಕಲರಲ್ಲಿ. ನಾನು ಇದರಲ್ಲೂ ಕೂಡ ಅಷ್ಟೇ ಕುಚ್ಚು ಅವರೇ ಹಾಕ್ಕೊಟ್ಬಿಟ್ಟಿದ್ದಾರೆ ನೋಡಿ. ಬಟ್ ಇದ್ರದ್ದೆಲ್ಲ ಏನಪ್ಪ ಪ್ರಾಬ್ಲಮ್ ಅನ್ನಿಸ್ತಿರೋದು ನನಗೆ ಅಂತಂದರೆ, ರನ್ನಿಂಗ್ ಬ್ಲೌಸ್ ಕೊಟ್ಬಿಟ್ಟಿದ್ದಾರೆ ನೋಡಿ. ಅದೇ ಬುಟಾಸ್ ಬಂದಿದೆ ಇದಕ್ಕೆ. ಹೆಣ್ಮಕ್ಳಿಗೆ ಸೀರೆ ತಗೊಳ್ಳೋ ತನಕ ಒಂದು ಟೆನ್ಷನ್, ಯಾವ ಸೀರೆ ತೊಗೊಬೇಕು, ಯಾವ ಕಲರ್ ತೊಗೊಬೇಕು, ಹೇಗೆ ತೊಗೊಬೇಕು ಅಂತ ಹೇಳಿ. ಸೀರೆ ತೊಗೊಂಡ್ಮೇಲೆ ನೆಕ್ಸ್ಟು ಯಾವ ಥರ ಬ್ಲೌಸ್ ಹೊಲಿಸ್ಬೇಕು, ವರ್ಕ್ ಮಾಡಿಸ್ಬೇಕಾ, ಯಾವ ವರ್ಕ್ ಮಾಡಿಸ್ಬೇಕು, ಯಾವ ಥರ ವರ್ಕ್ ಮಾಡಿಸ್ಬೇಕು ಅನ್ನೋದೊಂದು ಪ್ರಾಬ್ಲಮ್ಮು. ಎಲ್ಲ ಹೆಣ್ಮಕ್ಳಿಗೂ ಇದೇ ಪ್ರಾಬ್ಲಮ್ ಇರುತ್ತೆ ಅಂತ ಅಂದ್ಕೊತೀನಿ. ನನಗಂತೂ ಅದೇ ಇರುತ್ತೆ ಯಾವಾಗಲೂ. ಸೀರೆ ತೊಗೊಳ್ಳೋ ತನಕ ಯಾವ ಸೀರೆ ತೊಗೊಳ್ಳೋದು, ಚೆನ್ನಾಗಿರೋ ಸೀರೆ ತೊಗೋಬೇಕು, ಹಾಗೆ ತೊಗೋಬೇಕು, ಹೀಗೆ ತೊಗೋಬೇಕು ಅಂತ. ಸೀರೆ ತೊಗೊಂಡ್ಮೇಲೆ ನೆಕ್ಸ್ಟ್ ಬ್ಲೌಸ್ ಹೇಗೆ ಹೊಲಿಸ್ಬೇಕು ಅನ್ನೋದು. ಚೆನ್ನಾಗಿದೆ ಅಲ್ವಾ ಇದು ಕಲರು ಕೂಡ. ನನಗೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಕೊಂಡಿದ್ದೆ ಈ ಕಲರು, ನೋಡೋಣ ಚೆನ್ನಾಗಿ ಕಾಣಿಸ್ತಿದೆಯಾ ಈ ಕಲರ್ ನನಗೆ ಹೇಳಿ. ಇದು ಸ್ಯಾರಿ ಲುಕ್ ಈ ಥರ ಬರುತ್ತೆ ನೋಡಿ, ಫುಲ್ಲು ಗ್ರ್ಯಾಂಡ್ ಲುಕ್ ಬರುತ್ತೆ ಇದು ಸ್ಯಾರಿ. ಫುಲ್ಲು ಇದಾಗ್ತದೆ ಇದು. ಇದು ಬಂದು ಪಾರ್ಟಿ ವೇರ್ ಫ್ಯಾನ್ಸಿ ಸ್ಯಾರಿ. ಇದು ಈ ಥರ ಲೇಸ್ ವರ್ಕ್ ಬರುತ್ತೆ ಇದಕ್ಕೆ. ಇದು ಬಂದು ಲೈಟ್ ಪಿಸ್ತಾ ಗ್ರೀನು. ನಿಮಗೆ ಇದರಲ್ಲಿ ಫೋನಲ್ಲಿ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಇದು ಫುಲ್ ಈ ಥರ ಸ್ಟೋನ್ ವರ್ಕ್ ಬರುತ್ತೆ. ಇದು ಫುಲ್ ಇದು ಪಾರ್ಟಿ ವೇರ್ಗೆ ತುಂಬ ಚೆನ್ನಾಗಿರುತ್ತೆ ಸ್ಯಾರಿ ಇದು. ಫುಲ್ ಸ್ಯಾರಿ ಹೀಗೆ ಬರುತ್ತೆ. ಫುಲ್ ಸ್ಯಾರೀಸ್ ಇಲ್ಲಿ ಚಿಕ್ಕ ಚಿಕ್ಕದು ಸ್ಟೋನ್ಗಳಿದೆ, ಬಟ್ ಕಾಣಿಸ್ತಾ ಇಲ್ಲ, ಅದು ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಬಟ್ ಇಲ್ಲಿ ಫುಲ್ ಚಿಕ್ಕ ಚಿಕ್ಕದು ಕೂಡ ಸ್ಟೋನ್ ವರ್ಕ್ ಇದೆ. ಇದು ನೋಡಿ ಚೆನ್ನಾಗಿದೆ ಅಲ್ವಾ.
ಪಾರ್ಟಿ ವೇರ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಅಷ್ಟೇ ಫ್ಯಾನ್ಸಿ ಸ್ಯಾರಿ, ಪಾರ್ಟಿ ವೇರ್ ಸ್ಯಾರಿ ಅಂತ ತೊಗೊಂಡಿದ್ದು, ಬೇಕಿತ್ತು ಅಂತ ಹೇಳಿ. ಇದಕ್ಕೂ ಕೂಡ ಅಷ್ಟೇ, ಇದು ಬ್ಲೌಸ್ ಬರುತ್ತೆ. ಬ್ಲೌಸಲ್ಲೂ ಕೂಡ ಸೇಮ್ ಅದೇ ಥರ ವರ್ಕು ಮಾಡಿಕೊಟ್ಟಿದ್ದಾರೆ. ಇದು ಕಾಣಿಸ್ತಿದೆ ಅಲ್ಲ, ಈ ಥರ ಫುಲ್ ವರ್ಕ್ ಇದೆ. ಇದನ್ನು ಬೇಕಿದ್ರೆ ಬ್ಯಾಕ್ಗೆ ಮಾಡ್ಕೊಬೋದು, ಬ್ಲೌಸ್ಗೆ. ಇಲ್ಲ ಅಂತಂದರೆ ಬೋಟ್ ನೆಕ್ ಇಡ್ಸಿದ್ರೆ ಫ್ರಂಟಿಗೆ ಮಾಡ್ಕೊಬೋದು, ಚೆನ್ನಾಗಿ ಬರುತ್ತೆ ಇದು. ಇದು ರೇಟ್ ಬಂದು 2 ಅನಿಸುತ್ತೆ, ಮೇ ಬಿ 2200 ಏನೋ ಕೊಟ್ವಿ ನಾವು. 2000 ಅಥವಾ 2200 ತುಂಬ ತೊಗೊಂಡ್ವಿಲ್ವಾ, ಯಾವುದಕ್ಕೆ ಎಷ್ಟು ಕೊಟ್ವಿ ಅಂತ ಮರ್ತೋಗ್ಬಿಟ್ಟಿರುತ್ತೆ. ಒಂದು 100-200 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ಈಗ ಐ ಥಿಂಕ್ ಇದಕ್ಕೆ 2200 ಅಷ್ಟೇ, ಅದಕ್ಕಿಂತ ಹೇಗಿದ್ರು ಬೆಂಗಳೂರಿಗೆ ಹೋದ್ಮೇಲೆ ಸ್ಟ್ರೀಟ್ ಶಾಪಿಂಗ್ ಮಾಡದೇ ಇದ್ದರೆ ಆಗುತ್ತಾ? ಆಗಲ್ಲ. ಅದರಲ್ಲೂ ಹೆಣ್ಮಕ್ಳು ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅಕ್ಕಪಕ್ಕ ನೋಡ್ತೀವಿ, ಶಾಪಿಂಗ್ ಮಾಡ್ತೀವಿ. ಹಾಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಚಿಕ್ಕಪೇಟೆನಲ್ಲಿ ಒಂದು ಹೂವುಗಳದ್ದು ಶಾಪ್ ಕಾಣಿಸ್ತು. ಅದರಲ್ಲಿ ನನಗೆ ಈ ಕಮಲದಲ್ಲಿ ಸ್ವಲ್ಪ ದಪ್ಪ ಹಾರ ಬೇಕಿತ್ತು, ಬಟ್ ಅದು ಇರಲಿಲ್ಲ ಅಲ್ಲಿ. ಈ ಥರ ಇತ್ತು ನೋಡಿ, ಇದು ಒಂದು ವೈಟ್ ಮಲ್ಲಿಗೆ ಥರ ಬರುತ್ತೆ, ಇದು ಈ ಥರ ಬರುತ್ತೆ, ಕಮಲದ್ದು ಚೆನ್ನಾಗಿದೆ. ಯಾಕಂದರೆ ಏನಕ್ಕೆ ತಂದೆ ಅಂತಂದರೆ ಇದನ್ನು ಈಗ ನೆಕ್ಸ್ಟ್ ಹೇಗೆ ಇದ್ರೂ ಹತ್ರದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ ಅಲ್ವಾ, ಬ್ಯಾಕ್ ಡ್ರಾಪ್ಗೆ ಚೆನ್ನಾಗಿರುತ್ತೆ. ಇದು ಕಮಲಗಳದ್ದು ಬಂದಿರೋದ್ರಿಂದ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ತೊಗೊಂಡು ಬಂದೆ. ಇದಕ್ಕೆ ಜಸ್ಟ್ 25 ರೂಪೀಸ್ ಏನೋ ಕೊಟ್ವಿ. ಇದಕ್ಕೆ ನಾವು 25 ಕೊಟ್ಟಿಲ್ಲ, 25 ರೂಪೀಸ್ ಬೀಳ್ತು ನಮಗೆ ಇದು ಒಂದೊಂದಕ್ಕೆ. ಚೆನ್ನಾಗಿದೆಯಾ ಇದು? ಹೆಣ್ಮಕ್ಳು ಎಲ್ಲರೂ ಹೋದರೆ ಸುಮ್ಮನೆ ಖರ್ಚು ಮಾಡ್ಕೊಂಡು ಬರೋದೇ ಕೆಲಸ ಅಲ್ವಾ. ಬಟ್ ನಾವೇನೇ ಖರ್ಚು ಮಾಡಿದ್ರು ಮನೆಗೆ, ನಮ್ಮ ಮನೆಗೆ ಅಂತಲೇ ಮಾಡ್ತೀವಿ ಹೊರತು ಎಕ್ಸ್ಟ್ರಾ ಏನೂ ಖರ್ಚು ಮಾಡೋಕ್ಕೆ ಹೋಗೋದಿಲ್ಲ. ಇದು ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡ್ಬಂದು ನೋಡೋಣ ಈ ಸತಿ ವರಮಹಾಲಕ್ಷ್ಮಿ ಹೇಗೆ ಕಾಣುತ್ತೆ ಅಂತ ಕೂಡ ತೋರಿಸ್ತೀನಿ ಹಾಕಿದಾಗ. ಹಾಗೆ ನನ್ನ ತಂಗಿಗೆ ಒಂದೆರಡು ಡ್ರೆಸ್ಗಳನ್ನ ತೊಗೊಂಡು ಬಂದೆ. ಇಷ್ಟ ಆಗುತ್ತೇನೋ ಗೊತ್ತಿಲ್ಲ, ತೊಗೊಂಡು ಬಂದಿದ್ದೀನಿ. ನೋಡೋಣ ಅವಳು ಕೊಟ್ಟಾಗ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಬಟ್ ಅವಳು ಆಲ್ಮೋಸ್ಟ್ ನಾವು ಸೆಲೆಕ್ಟ್ ಮಾಡಿದ್ದನ್ನ ಹಾಕ್ಕೊತಾಳೆ, ಆ ಥರ ಏನು ಮಾಡೋದಿಲ್ಲ. ಅವಳಿಗೆ ಅಂತ ಹೇಳಿ ಈ ಡ್ರೆಸ್ನ ತೊಗೊಂಡು ಬಂದೆ. ಚೆನ್ನಾಗಿದೆಯಾ? ಬಟ್ ತೊಗೊಂಡು ಬಂದೆ, ಇಷ್ಟ ಆಗುತ್ತೆ ಅವಳಿಗೆ ಅಂತ ಹೇಳಿ. ಇದೊಂದು ತೊಗೊಂಡು ಬಂದೆ, ಮತ್ತು ಇದೊಂದು ತೊಗೊಂಡು ಬಂದೆ. ಅವಳು ಸ್ವಲ್ಪ ಕಲರ್ ಇದ್ದಾಳೆ ಅಲ್ವಾ, ಚೆನ್ನಾಗಿ ಕಾಣುತ್ತೆ ಇದು ಹೋಗಿ ಅಂತ. ಚೆನ್ನಾಗಿದೆಯಾ? ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಬಟ್ ನಮ್ಮ ಹೆಣ್ಮಕ್ಳಿಗೆ ಏನಪ್ಪ ಅಂತಂದರೆ ಎಷ್ಟೇ ಶಾಪಿಂಗ್ ಮಾಡಿದ್ರು ರಿಟರ್ನ್ ಬರಬೇಕಾದ್ರೆ ತುಂಬ ಶಾಪಿಂಗ್ ಮಾಡಿದ್ವಿ, ನಮ್ಮ ಶಾಪಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಅನ್ನೋ ತುಂಬ ಒಳ್ಳೆ ಭಾವದಿಂದ ಅಂತೂ ಬರಲ್ಲ. ಎಲ್ಲ ಶಾಪಿಂಗ್ ಇನ್ನೂ ಬೇಕಿತ್ತು, ಶಾಪಿಂಗ್ ಮಾಡಬೇಕಿತ್ತು, ಇನ್ನೂ ಶಾಪಿಂಗ್ ಮಾಡಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು. ರಿಟರ್ನ್ ಒಂದು 6-6:30 ತನಕ ಶಾಪಿಂಗ್ ಮಾಡಿದ್ದೀವಿ ಅಷ್ಟೇ. ಬಟ್ ಇನ್ನೂ ಶಾಪಿಂಗ್ ಮಾಡಬೇಕಿತ್ತು ಅಂತ ಅನ್ನಿಸ್ತಾ ಇದೆ. ನೋಡೋಣ. ಈಗ ಸದ್ಯಕ್ಕೆ ಇಷ್ಟು ಶಾಪ್ ಮಾಡ್ಕೊಂಡು ಬಂದಿದ್ದೀನಿ, ಇಷ್ಟು ಶಾಪಿಂಗ್ ಆಗಿದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.